ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಯಾವೂರಿಗೆ ರೋಡ್ ಅಣ್ಣ ಇದು? ಹುಣಸೆಕುಪ್ಪೆ ರೋಡು. ನಮ್ಮ ಪ್ರದೀಪ್ ಅವರ ಜಮೀನಿಗೆ ಇವತ್ತ ಡ್ರಿಂಚಿಂಗ್ ಕಲಿಸ್ಕೊಡ್ಲಿಕ್ಕೆ ಬಂದಿದ್ದೀವಿ. ಸೊ ನಮ್ದು ಪ್ಲಾಂಟೇಶನ್ ಸ್ಪೆಷಲ್ ಇಲ್ಲೇ ಇದೆ. ಏನು ಇದಕ್ಕಿಂತ ಮುಂಚೆ ಏನಾದ್ರು ಸ್ಪ್ರೇ ಕೊಟ್ಟಿದ್ದೀರಾ? ಸ್ಪ್ರೇ ವಿತ್ ಡ್ರೆಂಚಿಂಗು. ಸೊ ಯಾವ ತರ ಕಲಿಸ್ಬೇಕು ಅಂತ ಅಂದ್ರೆ ಫಸ್ಟ್ ಬಕೆಟಿಗೆ ಹಾಕಬೇಕು. ಸೊ ಬಕೆಟಿಗೆ 1.5 ಲೀಟರ್ ಅಷ್ಟು ಹಾಕೊಂಡಿದ್ದಾರೆ. 1.5 ಲೀಟರ್ ಹಾಕೊಂಡು ಸೊ ನೆಕ್ಸ್ಟ್ ಡ್ರಮ್ಮಿಗೆ ಹಾಕಿದ್ದಾರೆ. ಡ್ರಮ್ಮಿಗೆ ಹಾಕ್ಬಿಟ್ಟು ಸೊ ಬಲ್ಮುಂದಾಗಿನೇ ಕಲಿಸ್ಬೇಕು. ಬಲ್ಮುಂದ ಕಲಿಸಿ ಈಗ ಡ್ರಮ್ಮಿಗೆ ಹಾಕಂತಿದ್ದಾರೆ. 2 ಸಲ ತೊಳಿಸಿ ನೊರೆ ಬರ್ತಿತ್ತು. ದಯವಿಟ್ಟು ರೈತರಿಗೆ ಹೇಳ್ತಾ ಇದ್ದೀನಿ, ಸೊ ಈಗಿರೋ ಟೆಂಪರೇಚರ್ ಅಲ್ಲಿ ಕೆಮಿಕಲ್ಸ್ ಗಳನ್ನ ಕೊಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಇರೋದ್ರಿಂದ ಮಾತ್ರ ಕೊಡಿಸ್ತಿದೀವಿ. ಕೆಲವು ಕಡೆ ಶುಂಠಿ ಎಲ್ಲ ಹುಟ್ಟಿರೋ ಶುಂಠಿ ತುಂಬಾ ಚೆನ್ನಾಗಿದೆ. ಶುಂಠಿ ಒಂದೊಂದೇ ಸತಿ ಎಲ್ಲ ಸುಟ್ಟೋದಂಗ ಆಗ್ತಾ ಇದೆ. ಸೊ ಇದು ಸ್ಪ್ರೇ ವಿತ್ ಡ್ರೆಂಚಿಂಗ್ ಕೊಡ್ತಾರೆ. ಈಗ ಅಣ್ಣ ನೀವು ಪ್ರತಿ ಸತಿ ಹಾಕಬೇಕಾದ್ರು ಅಷ್ಟೇ ತಿರುಗಬೇಕು. ಸರಿನಾ? ತಿರುಗ್ಬಿಟ್ಟೇನೆ ಕೊಡ್ಬೇಕು. ಸೊ ಶುಂಠಿ ಹೀಗಿದೆ. ಸೊ ಮಾರ್ಕಿಂಗು ಮರ ನೋಡ್ಕೊಳ್ಳಿ. ಸೊ ಬೋರ್ ನೋಡಿ, ಅಲ್ಲಿ ಬೋರ್ ಕಾಣಿಸ್ತಾ ಇತ್ತಲ್ಲ. ಸೊ ಸ್ಪ್ರೇಯಿಂಗ್ ವಿತ್ ಡ್ರೆಂಚಿಂಗ್ ಕೊಟ್ಟು 1 ವಾರಕ್ಕೆ ಶುಂಠಿ ಹೇಗಾಗಿರುತ್ತೆ ಅಂತ ಲೈವ್ ನೋಡೋಣ. ಸೊ ಲೈವ್ ಬಂದು ತೋರಿಸ್ತೀನಿ. ಸೊ ಮಾರ್ಕಿಂಗ್ ನೋಡ್ಕೊಳ್ಳಿ, ಅಲ್ಲಿ ಉದ್ದುತ್ತಾ ಇದೆ ನೋಡಿ. ಸೊ ಇದೇ ಪಾಯಿಂಟ್ ಅಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತೀನಿ. ಸೊ ಈ ಕಡೆಗೆ ನೋಡಿ, ಇಲ್ಲಿ ಮನೆ ಐತೆ. ಸೊ ಶುಂಠಿ ಹಿಂಗೈತೆ. ಸೊ 1 ವಾರಕ್ಕೆ ಏನ್ ಚೇಂಜಸ್ ಆಗಿರುತ್ತೆ ಶುಂಠಿಯಲ್ಲಿ ಅಂತ ನೋಡೋಣ. ಸೊ ಪೈಪ್ ಲೈನ್ ನೋಡ್ಕೊಳ್ಳಿ. ಸೊ ಇದೇ ಪಾಯಿಂಟ್ ಅಲ್ಲಿ, ಸೊ ಇದೇ ಲೊಕೇಶನ್ ಅಲ್ಲಿ ಮತ್ತೆ ತೋರಿಸ್ತೀನಿ. ಎತ್ಲಾ ತೊಳೆದಿರ್ತಾನೆ, ನೀರೆಲ್ಲ ಹೋಯ್ತು ತಾನೆ. ಸ್ಪ್ರೇ ಮಾಡೋದಕ್ಕೆ ಏನಿದೆ? ಚೆನ್ನಾಗಿ ಇಳ್ಕೊಂಡಂಗೆ ಕೊಡ್ರಿ. ಮೋಡದ ವಾತಾವರಣ ಇದ್ರೆ ಗಮ್ಮ ಕಳಿ, ಇಲ್ಲ ಅಂತಂದ್ರೆ ಏನು ಬೇಡ. ಇಷ್ಟಿಷ್ಟು ಕೊಡಿ ಪ್ರದೀಪಣ್ಣ, ಬರಲಾ? ಇಷ್ಟಿಷ್ಟು ಕೊಡಿ ಆಯ್ತಾ? ಒಂದು ಕ್ಯಾನು ಹಿಂಗೆ 3 ಪಟ್ಟು ಮಾಡ್ತೀನಿ ಸಾಕಲ್ಲ. ಕ್ಯಾನ್ 3 ಪಟ್ಟು. ಹಾಂ ಸರಿ, ಫೋನ್ ಮಾಡಿರಿ. ಫೋನ್ ಮಾಡಿಲ್ಲ ಅಂದ್ರೆ ಬರ್ತೀನಿ ನಾನು. ಏನೋ ಬೇಡ, ಟೈಮ್ ಆಗೈತೆ. ಇಲ್ಲ ನಾನು ಮೈಸೂರು ಹೋಗ್ಬೇಕಾ? ಬಿಳಿಕೆರೆಲ್ಲ ಬರ್ತಾವಿಲ್ಲಿ. ಕೊಡಿ. ಸರಿ. ಟೆಂಪರೇಚರ್ ಜಾಸ್ತಿ ಆಯ್ತು ಅಂದ್ರೆ ಸ್ಟಾಪ್ ಮಾಡಿಸ್ಬಿಡ್ರಿ. ನಿಲ್ಲಿಸ್ಬಿಡ್ರಿ, ಬಿಸಿಲು ಜಾಸ್ತಿ ಆದ್ರಿ. ಅಷ್ಟೇ.
ಆತ್ಮೀಯ ರೈತ ಬಂದವ್ರೆ, ಇಲ್ಲಿಗೆ ಹತ್ತತ್ರ 2ನೇ ತಾರೀಕು ಇವತ್ತ 6ನೇ ತಾರೀಕು ಇವತ್ತು ನೋಡಿ. 6ನೇ ತಾರೀಕು ಅಲ್ಲಿಗೆ ಕರೆಕ್ಟಾಗಿ 2, 3, 4, 5 4ನೇ ದಿನ ಸ್ಪ್ರೇ ವಿತ್ ಡ್ರೆಂಚಿಂಗ್ ಕೊಟ್ಟಿರೋಂಥದ್ದು PS ನೋಡಿ. ಇದೇ ಜಾಗದಲ್ಲಿ ಮಾರ್ಕ್ ಮಾಡಿದ್ದೆ. ಸೊ ಇಲ್ಲಿ ಅಲ್ಲಿತ್ತು ಕ್ಯಾನು. ಸೊ ಇಲ್ಲಿ ಡ್ರಮ್ ಇತ್ತು. ಸೊ ಬೋರ್ ಕಾಣಿಸ್ತಿರ್ಬೋದು ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ ಬೋರು? ಸೊ ಅಲ್ಲಿ ನೋಡಿ ಲೊಕೇಶನ್ ನೋಡ್ಕೊಂಬಿಡಿ. ಸೇಮ್ ಟು ಸೇಮ್ ಲೊಕೇಶನ್. ಸೊ ಸ್ಪ್ರೇ ಕೊಡ್ತಿದ್ದಂಗೆ ಯಾವ ರೀತಿ ಚೇಂಜ್ ಆಗೈತೆ ಶುಂಠಿ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ. ಸೊ ಮನೇನೂ ಇಲ್ಲೇ ಲೊಕೇಶನ್ ನೋಡ್ಕೊಡಿ. ಸೊ ಶುಂಠಿ ನೋಡೋಣ ಬನ್ನಿ. ಒಂದೇ ಒಂದು ಕಟ್ಟಿ ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲೋ ಎಲ್ಲ ಪೂರ್ತಿ ಚೇಂಜ್ ಆಗೈತೆ. ಸೇಮ್ ಟು ಸೇಮ್ ಅದೇ ಮರ. ಸೊ ಮರದ ಹತ್ರನೇ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಅವ್ರು ಔಷಧಿ ಹೊಡಿಬೇಕಾದ್ರೆ ವಿಡಿಯೋ ಮಾಡಿದ್ದೆ, ಅದೆಲ್ಲ ಎಡಿಟ್ ಮಾಡ್ಬಿಟ್ಟು ಇದರಲ್ಲಿ ಸೇವ್ ಮಾಡಿರ್ತೀನಿ. ಸೊ ಶುಂಠಿ ಕಾಣಿಸ್ಬೋದು ಯಾವ ಥರ ಮನ್ಸಾಗಿ ಬರ್ತೈತೆ ಅಂತ. ಹೊಲದಲ್ಲಿ ಈ ವರ್ಷ ಈ ಥರ ಹಸಿರುಗಿರೋ ಶುಂಠಿ ನೀವು ನೋಡೋಕ್ಕೆ ಚಾನ್ಸು ನನ್ನ ಪ್ರಕಾರ ಕಡಿಮೆ. ತೆಂಗಿನ ತೋಟಗಳಲ್ಲಿ ಐತೆ, ಬಟ್ ಹೊಲದಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಸೊ ಒಂದು ಕೋಟ PS ಕೊಡ್ತಿದ್ದಂಗೆ ಯಾವ ರೀತಿ ಚೇಂಜ್ ಆಗೈತೆ ಶುಂಠಿ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ. ಇನ್ನು ಯಾವುದೇ ರೀತಿ ಒಂದು ಗೊಬ್ಬರನೂ ಕೊಟ್ಟಿಲ್ಲ. ಸೊ ಪ್ಲಾಂಟೇಶನ್ ಸ್ಪೆಷಲ್ಲು, ಜೊತೆಗೆ ಎಲ್ಲ ಕಡೆನೂ ಗರಿ ಸೀತಾ ಇದೆ. ಇಲ್ಲಿ ನೋಡಿ ಒಂದೇ ಒಂದು ಎಲೆ ಸೀದಿಲ್ಲ, ಒಂದೇ ಒಂದು ಎಲೆ ನೋಡ್ಕೊಳ್ಳಿ. ಎರಡು ಕಡೆನೂ ಅಷ್ಟೇ. ಜೊತೆಗೆ ಮನ್ಸಾಗೈತೆ ಶುಂಠಿ. ಮೇನ್ ಬೇಕಾಗಿದೆ ನಮಗೆ, ಮನ್ಸಾಗಬೇಕಾಗಿತ್ತು ಶುಂಠಿ. ಪೂರ್ತಿ ಮನ್ಸಾಗೈತೆ ನೋಡಿ. ಅದೇ ಮನೆ, ಅದೇ ಮರ, ಬೋರಲ್ಲೈತೆ. ಸೊ ಮೇಕೆ ಏಕ ಹೋಗ್ತಾ ಇದ್ದೀನಿ. ನೋಡ್ಕೊಂಡೆ ಬಂದ್ಬಿಡೋಣ ಪೂರ್ತಿ ಅಂತ. ಏಕನ ನೀವು ಎಲ್ಲಿ ಬೇಕಾದ್ರೆ ಶುಂಠಿ ನೋಡಿ. ಸೊ ಅವರೇ ಹೇಳ್ತಾರೆ